Sorry, sir. ನಿಮ್ಗೆ ಅವ್ರದೆಲ್ಲ ಪೂರ್ತಿ ಗೊತ್ತಿದೆ. ಅದಕ್ಕೆ ನಾಳೆ ಬೆಳಗ್ಗೆ ಕೇಳಿದ್ರೆ ಇನ್ನೇನಾದ್ರು ಹೇಳ್ತೀರಿ, ಅವ್ರು ಯಾವ ಕಲರ್ ಅಂಡರ್ ಗಾರ್ಮೆಂಟ್ಸ್ ಹಾಕ್ತಾರೆ ಅಂತ ಹೇಳ್ತೀರಿ. ಬೋತ್ ಆರ್ ಫ್ರೆಂಡ್ಸ್. ಹಿಂಗಿಸ್ಕೊಂಡ್ರಿ 20 ಲಕ್ಷನ ಕ್ಯಾಶ್ ಅಲ್ಲಿ ಅಂತ. ಅಲ್ಲ, ಐ ಅಡ್ಮಿಟ್ ನಾಟ್. ಹೆಂಗೆ ದುರುಳ ನಮ್ಮನೇಲಿ ಕಾರ್ಪೆಂಟರ್ ಮಾಡ್ತಿರೋನು 5 ಲಕ್ಷಕ್ಕೊಂದು 20 ಲಕ್ಷಕ್ಕೊಂದು ನನ್ನ ಚೆಕ್ನ ಫುಲ್ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಎಗರ್ಸ್ಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತಲ್ವಾ? ಹೌದು ಸರ್. ಯಾವತ್ತು ಗೊತ್ತಾಯ್ತು? The day when I had appeared before the magistrate. Tell me, Sunita, if you are to keep a check, signed check, where do you keep it? In my drawer, please, your lordship. Paralla ande Supreme Court has said you can't question the financial capacity. ನೀವೇನು ಕೊಟ್ಟಿದ್ರಿ ಚೆಕ್? ನಾನು ಚೆಕ್ ಕೊಡ್ಲೇ ಇಲ್ಲ ಅವರಿಗೆ. ಮತ್ತೆ ನಿಮ್ ಸಿಗ್ನೇಚರ್ ಇರೋ ಚೆಕ್ ಕಳೆದೋಗಿತ್ತೆ ಬಿದಿಲಿ. Yes, he worked as a carpenter in my house. ಅಲ್ಲಮ್ಮ, ಕದ್ಬಿಟ್ಟ ತಾನೆ? ಅದು ಕದ್ದಿದ್ರು ಅನ್ನೋದನ್ನ ನನಗೆ ಗೊತ್ತಾಗಿಲ್ಲ. ಗೊತ್ತಿದ್ದೆ ಆಯ್ತು, ಯಾವತ್ತೋ ಗೊತ್ತಾಯ್ತು. ಪಾಪ ನೀವ್ಯಾಕೆ ಸೈನ್ ಮಾಡಿ ಇಟ್ಟಿದ್ರಿ ಚೆಕ್ ನ? For other domestic necessities which has to be used for that, and he came. ಏನೋ ಅಲ್ಲಿ ನೇತಾಕಿದ್ರೆ ನಾವು ಕದ್ಕೊಂಡು ಅದು ಕಾರ್ಪೆಂಟ್ರಿ ವರ್ಕ್ ಮಾಡೋದಕ್ಕೆ ಬಂದಿದ್ದವರು. ಅದನ್ನ ಅಲ್ಲಿ ಒಂದು ಹಿಂಗ್ ದಾರದಲ್ಲಿ ನೇತಾಕಿದ್ರಿ, ಸೈನ್ ಮಾಡಿರೋ ಚೆಕ್ ಬೇಕಾದ್ರೆ ಕದ್ಕೊಂಡು ಹೋಗ್ಬೇಕು. I had to kindly appreciate. I had kept. Tell me, Sunita, if you are to keep a check, signed check, where do you keep it? In my drawer, please, your lordship. Fine. He has taken away, stolen away. Please, your lordship. What action you have taken? I am not aware about the check being stolen by him. You came to know when you appeared before the magistrate court with an advocate at your at command as assistance. What did you do then? I prosecuted the same 138 proceedings in order No, to madam, prove that. please don't say all that. We are not on that. ಹಾಗೆ ಪುಕ್ಕನ್ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ. ನಿಮಗೆ ಗೊತ್ತಾಗಿದೆ, ನಮ್ಮನೆಗೆ ಬಂದ ಒಬ್ಬ ದುರುಳ ನಮ್ಮನೇಲಿ ಕಾರ್ಪೆಂಟರ್ ಮಾಡ್ತಿರೋನು 5 ಲಕ್ಷಕ್ಕೊಂದು 20 ಲಕ್ಷಕ್ಕೊಂದು ನನ್ನ ಚೆಕ್ನ ಫುಲ್ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಎಗರ್ಸ್ಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತಲ್ವಾ? ಹೌದು ಸರ್. ಯಾವತ್ತು ಗೊತ್ತಾಯ್ತು? The day when I had appeared before the magistrate. ಅವತ್ತೊಬ್ರು ಲಾಯರ್ ಇದ್ರು. ಏನ್ ಮಾಡ್ತೀರಿ ಅವಾಗ? But your lordship. ಏನ್ ಮಾಡ್ತೀರಿ? ಬಟ್ ಬೇಡ ನನಗೆ, ಆಮೇಲೆ ನೋಡಿ. ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸ್ವಾಮಿ. ಕೊಟ್ಟಿದ್ದೀರಾ ಅಂದೆ? No, please, your lordship. ಯಾಕೆ? the case ಯಾಕೆ ಅಂತ ಕೇಳ್ತಾ ಇದ್ದೀನಿ. ಈ ಕೇಸ್ ನಲ್ಲೇ ನಾನು ಪ್ರಾಸಿಕ್ಯೂಟ್ ಮಾಡ್ಕೊಂಡು I thought ಕೇಸಲ್ಲಿ ಏನ್ ಪ್ರಾಸಿಕ್ಯೂಟ್ ಮಾಡಕ್ಕಾಗತ್ತಮ್ಮ? ಈಗೇನ್ ಕಾರಲ್ಲಿ ಬಂದ್ರು, ನೀವು 2 ವೀಲರ್ ಅಲ್ಲಿ ಬಂದ್ರು? ನಾನೇ ಸರ್. ಕಾರ್ಸ್. ನಿಮ್ ಕಾರ್ ಇಲ್ಲ, ಈಗ ಏನ್ ಮಾಡ್ತೀರಿ? 138 ಅಲ್ಲಿ ಪ್ರಾಸಿಕ್ಯೂಟ್ ಮಾಡ್ತಿರೋ, ಹೋಗಿ ಕಂಪ್ಲೇಂಟ್ ಕೊಡ್ತಿರೋ? ಅಲ್ಲಿ ನಾವು ತಗೊಂಡೋಗ್ಬಿಟ್ಟಿದೀವಿ, ಈಗ ಏನ್ ಮಾಡ್ತೀರಿ ಹೇಳಿ? ಐ ಆಮ್ ಓನ್ಲಿ ಆಸ್ಕಿಂಗ್ ಫ್ರಮ್ ದಿ ಆಂಗಲ್ ಆಫ್ a normal prudent person's common reaction in such circumstances. Complaint ought to have not anything more. That to a carpenter, ನಿಮ್ಮನ್ನೇ ಕೆಲಸಕ್ಕೆ ಕರೆದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ, 2 ಚೆಕ್ ತಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡ್ತಿದೆ ಅಂತ ವ್ಯಕ್ತಿಗೆ, ಇಲ್ಲಪ್ಪ 138 ಅಲ್ಲಿ ನೀನ್ ಹಾಕು, ನಾನು ಹಾಕ್ಬಿಟ್ಟಲ್ಲಿ ತಗೊಂಡ್ಬಿಡ್ತೀನಿ ಅಂತ ಅಷ್ಟಕ್ಕೆ ಸುಮ್ನಿರ್ತಿರೋ? ಅದು ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸ್ವಾಮಿ. ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೆ ಮಾಡಿದ್ರಲ್ಲ, ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ. ಹಳೇದ್ ಬಿಟ್ಬಿಡಿ ನೀವು. ಹಳೇದ್ ನಿಮಗ್ ಗೊತ್ತಾಗಿರ್ಲಿಲ್ಲ, ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸ್ವಾಮಿ. ಬಟ್ ಕೊಡ್ಬೇಕಾಗಿತ್ತು. ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು, ತವ್ರ ಮನೆ ಸದಸ್ಯರು, BA-LLB ಓದಿದ್ದವ್ರು. ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು? ದುರುಪಯೋಗಕ್ಕೆ ought to have filed a complaint. ಅದು ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ನಾನು ಅತ್ಯಂತ ದಾನಶೂರಕರಣ, ಫರ್ಗಿವ್ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ. ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನ್ ಮಾಡಿದ ಕರ್ಮಕ್ಕೆ ಅವ್ನು ಹೋಗ್ತಾನೆ ಅಂತ ಸುಮ್ನಿದ್ದೆ ಅಂತ ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಅದು ಒಪ್ಪೋ ಅಂತ ಎಕ್ಸ್ಪ್ಲನೇಷನ್ ಬೇಡವಾ ಬೇರೆ ಪ್ರಶ್ನೆ. ಇಲ್ಲ ಇನ್ನೂ ಹೇಳ್ಬೋದು, ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, 20-25 ಲಕ್ಷ ಇಲ್ಲ ನನಗೆ ಅಂತ. ಇಟ್ ಡಸ್ ನಾಟ್ ಮ್ಯಾಟರ್. ಏನಪ್ಪ ಪಾಪ ಅವನು ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡೋಗ್ಬಿಟ್ಟಿದ್ದಾನೆ, ಹಾಳಾಗೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು. ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್. ಅದ್ ಬಿಟ್ರೆ ಇನ್ಯಾವ್ದು ಎಕ್ಸ್ಪ್ಲನೇಷನ್ ನಮಗ್ ಗೊತ್ತಿಲ್ಲ. ಹೌ ಮಚ್ ಅಮೌಂಟ್ ಯು ಹ್ಯಾವ್ ಟು ಪೇ, ವೆನ್ ಡು ಯು ಪೇ? 50% ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು. ಇಫ್ ಯು ಆರ್ ready to pay the balance amount, I may consider something for concession. I shall weeks ago. ಇದು ಇವ್ರೆ ನೀವೇನ್ 20 ಲಕ್ಷ ಎಲ್ಲ ಕ್ಯಾಶ್ ಅಲ್ಲಿ ಕೊಡ್ತಿರಂತೆ? It is admitted not. Mister, you understand that more than 25,000 rupees cannot be paid in cash. Yes. If you have lent a person by 20 lakhs in cash, ಇಲ್ಲಿ ಕನ್ವಿಕ್ಷನ್ ಕೊಟ್ಬಿಟ್ಟು ಅದರ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ.
20 ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ಗೆ, ಗೊತ್ತಾಯ್ತಲ್ಲ? 10 ವರ್ಷದ ಹಿಂದಿಂದನ್ನ ನಾವು ರೀಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಆಫ್ ಫೈನು ಅಂಡ್ 3 years ಇಂಪ್ರಿಸನ್ಮೆಂಟು. ಹೋಗಿ ಅವ್ರಿಗೇನಿದೆ ನೀಚೆ ಮಾತುಕತೆ ಮಾಡಿ ಅದೇನ್ ಕೊಡ್ಬೇಕೋ ಕೊಡಿ. ಡೆಫಿನೆಟ್ಲಿ ನಾಟ್. ಅದು ಅದೇನ್ ನೀವು ಹೇಳ್ಬೇಕು ಅದನ್ನೆಲ್ಲ 20-25 ಅಂತ ಬರ್ಕೊಳ್ಳಕ್ಕೆ ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ. ಮನ್ಗೋಗ್ಬಿಡ್ತಾನ ಅವನು 3 ವರ್ಷ ಜೈಲ್ಗೆ. ಯು ಅಂಡರ್ಸ್ಟ್ಯಾಂಡ್ ದಟ್? admitted not. Do you understand? I understand that concept. Where is books of account yours? Are you income tax assessee? Yes, he is an income tax assessee. Wait ಅಮ್ಮ. Sorry, ನೀವ್ sir. ಯಾಕೆ Sorry, ಹೇಳ್ತೀರಿ? sir. Sorry. ನಿಮ್ಗೆ ಅವ್ರದೆಲ್ಲ ಪೂರ್ತಿ ಗೊತ್ತಿದೆ. ಅದಕ್ಕೆ ನಾಳೆ ಬೆಳಗ್ಗೆ ಕೇಳಿದ್ರೆ ಇನ್ನೇನಾದ್ರು ಹೇಳ್ತೀರಿ, ಅವ್ರು ಯಾವ ಕಲರ್ ಅಂಡರ್ ಗಾರ್ಮೆಂಟ್ಸ್ ಹಾಕ್ತಾರೆ ಅಂತ ಹೇಳ್ತೀರಿ. both are friends and it's a story of carpenter. ಮನೆ ಕಾರ್ಪೆಂಟರ್ ಬಂದಿದ್ರು ಅದೆಲ್ಲ. ಅವೆಲ್ಲ ಆಯ್ತು ರೀ, ನಿಮಗ್ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ. ಫ್ರೆಂಡ್ಸ್ ಮಧ್ಯೆ 20 ಲಕ್ಷ ರೂಪಾಯಿಗೆ ಅವ್ಯವಹಾರ ಬ್ಲಾಕ್ ಅಲ್ಲಿ ನಡೆದಿದೆ ಅಂದ್ರೆ ಯು ಆರ್ ಲಯಬಲ್ ಟು ಆನ್ಸರ್ ಫಾರ್ ದ್ಯಾಟ್. ಏನ್ ಮಾಡ್ತಿದ್ರಿ? ಬೆಟ್ಟಿಂಗ್ ಮಾಡ್ತಿದ್ರೇನೋ ಕ್ರಿಕೆಟ್ ಇಂದು? 20 ಲಕ್ಷ ಕ್ಯಾಶ್ ಇಟ್ಕೊಳಕ್ಕೆ ಪ್ರಾಪರ್ಟಿ ಮಾರಿ ಬಂದಿರೋ ದುಡ್ಡು ಅಂತ ಎವಿಡೆನ್ಸ್ ಅಲ್ಲಿ ಬಂದಿದೆ. ಅವರೇ ಕ್ರಾಸ್ ಹೆಂಗ್ ಇಸ್ಕೊಂಡ್ರಿ 20 ಲಕ್ಷನ ಕ್ಯಾಶ್ ಅಲ್ಲಿ ಅಂತ? ಅಲ್ಲ, ಐ ಅಡ್ಮಿಟ್ ನಾಟ್. ಕ್ಯಾಶ್ ಬಗ್ಗೆ ಐ ಅಡ್ಮಿಟ್ ನಾಟ್ ದಟ್. ನಾನ್ ಕೇಳ್ತಾ ಇದ್ದೀನಿ ಸ್ವಾಮಿ, ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು, ಹ್ಯಾವ್ ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್? ಹ್ಯಾವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್? ಕೇಳಿ ಉತ್ತರ ಕೊಡಿ. ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ. ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ. ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ. ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್, ದೆನ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸ್ಟಾಪ್ಸ್. We shall talk not. Whatever suggestion. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ consequences? ಗೊತ್ತಾಯ್ತು. ತಾವ್ ಹೇಳಿದ್ರೆ ಗೊತ್ತಾಯ್ತು. ಅಲ್ಲ, ನಾನು ಹೇಳೋದೇನ್ ಬೇಕಾಗಿಲ್ಲ. ಯಾಕೆ ನಿಮ್ಗೇನ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಗೊತ್ತಿಲ್ಲೇನೋ? ಗೊತ್ತಿಲ್ಲ. ಕ್ಯಾಪಿಟಲ್ ಗೇನ್ಸ್ ಗೊತ್ತಿಲ್ಲೇನೋ? We'll talk. ಅದನ್ನ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇನೋ? ಅಂದ್ಮೇಲೆ ಏನಾಯ್ತು? ಸ್ಟ್ಯಾಂಪ್ ಡ್ಯೂಟಿ ನಾಮ ಹಾಕಿದಿರಿ, ನಂಬರ್ 2 ಅಮೌಂಟ್ ತಗೊಂಡಿದ್ದೀರಿ, ಆ ನಂಬರ್ 2 ಅಮೌಂಟ್ ನ ಮನ್ಲೆ ಇಟ್ಕೊಂಡಿದ್ದೀರಿ, ಅದನ್ನ ಅವನಿಗೆ ಕೊಟ್ಟಿದ್ದೀರಿ, ಅದನ್ನ ಇನ್ನೇನಕ್ಕೋ ಅವ್ಯವಹಾರಕ್ಕೆ ಯೂಸ್ ಮಾಡ್ಬೇಕು ಅಂತ. ಅದನ್ನ ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ. ನನ್ಗೆ ನಿಮ್ಗೆ ಕಷ್ಟ. ಸಿ, ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಮೈ ಬ್ಯಾಂಕ್ ಟ್ರಾನ್ಸ್ಫರ್. ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ತರ. TDS, IS, ES ಅಂತ ಮಾರ್ವಾಡಿ ಬಡ್ಡಿ ಕೊಡ್ಬೇಕು, ಕಟ್ ಇಂಟ್ರೆಸ್ಟ್ ಅಂತ ಹಿಡ್ಕೋತಾರಲ್ಲ, ಹಂಗೆ ನಮಗೆ ಕೊಡ್ಬೇಕಾದ್ರೆ ಸಂಬಳನ ಹಿಡ್ಕೊಂಡು ಕೊಡ್ತಾರೆ. ನಾವು ವಾಟ್ ಟು ಡೂ? ಪ್ಲೀಸ್ ಟೆಲ್ ಮೀ. ಐ ಹ್ಯಾವ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇಟಿಎಮ್ಮೋ, ಜಿಪೇನೋ, ಮತ್ತೊಂದೋ ಇಲ್ದಿದ್ರೆ ಕಾರ್ಡೋ, ಇಲ್ದಿದ್ರೆ ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವನ್ ಕಳಿಸ್ಬೇಕು. ಒಂದು ಚೆಕ್ ಕೊಡ್ತೀನಿ ನಮ್ಮ ಇವನ್ಗೆ, ಗನ್ಮ್ಯಾನ್ಗೆ, ಅವನೋಗಿ ದುಡ್ಡು ತೊಗೊಂಡ್ಬಂದು ಕೊಡ್ತಾನೆ ಬ್ಯಾಂಕಿಂದ, ಅದನ್ನ ಖರ್ಚು ಮಾಡ್ತೀವಿ. ಅದರ್ ದ್ಯಾನ್ ದಟ್ ಐ ಕಾಂಟ್ ಪೇ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್. ಐ ಡೋಂಟ್ ಹ್ಯಾವ್ ಎನಿ ಅದರ್ ಮನಿ. ಐ ಹ್ಯಾವ್ ಟು ಡ್ರಾ ಫ್ರಮ್ ದಿ ಬ್ಯಾಂಕ್. ಏನೋ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ₹100 ದಕ್ಷಿಣ ಇಟ್ಕೊಟ್ರೆ ಅದೊಂದು ಇರುತ್ತಷ್ಟೇ. ನಾ ಹೇಳಿದ ಅರ್ಥ ಆಯ್ತಲ್ಲ? ಅಷ್ಟು ಬಿಟ್ರೆ ಬೇರೆ ದುಡ್ಡಿಲ್ಲ. every expenses of mine is reflected. I'll have to pay some people by cash. Maid servant go, barber go, ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು. ದಟ್ ವಿಲ್. ಅಷ್ಟು ಬಿಟ್ಬಿಟ್ರೆ ಇನ್ನೆಲ್ಲ ಕ್ಯಾಶ್ ಅಲ್ಲಿ ಇಲ್ಲ. ನೋ ಕ್ಯಾಶ್ ಟ್ರಾನ್ಸಾಕ್ಷನ್. You understand that also? We pay the diesel ಕಾರ್ಗೆ, ಅಲ್ಲಿ ಹೋಗ್ತೀವಿ, ಇದನ್ನು ಕೊಡ್ತೀವಿ, QR ಕೋಡ್ ತೋರಿಸ್ತೀವಿ, ಹಾಕ್ಬಿಡ್ತೀವಿ ದುಡ್ಡು. ವೇರ್ ದಿ ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ 1,000-3,000 rupees ಇದ್ರೆ ಹೆಚ್ಚು ಕೈಯಲ್ಲಿ. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ. ಸಣ್ಣ ಪುಟ್ಟ ಅವಾಗ ತಗೊಂಡಿದ್ದು ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದರೆ ಅದನ್ನ ಇಟ್ಕೊಂಡಿರ್ತೀವಿ. ಸೇಫ್, ವಿ ಆರ್ ಸೇಫ್. ಐ ಡೋಂಟ್ ಲಾಕ್ ಮೈ ಹೌಸ್. ಹಾವೇರಿ, ಆಮೇಲೆ ಧಾರವಾಡ, ಕಾರವಾರ, ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು. ಬೀಗ ಹಾಕ್ತಿರ್ಲಿಲ್ಲ. ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ ಬರ್ತಿರ್ಲಿಲ್ಲ. ಸರ್ಕಾರದ ಕ್ವಾರ್ಟರ್ಸ್ ಹಿಂಗ್ ಹಾಕಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಯಾರೋ ಪೊಲೀಸ್ನವರು ಅವರವರು ಇರ್ತಾರೆ, ನೋಡಪ್ಪ ಕೋರ್ಟಿಂದೇನೋ ಒಂದು ಕಂಪ್ಯೂಟ್ರು, ಆಮೇಲೆ ಒಂದು ಡಾಂಗಲ್ ಅಂತ ಕೊಟ್ಟಿರ್ತಾರೆ, ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು. ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ, ಅದು ರೌಂಡ್ ಸೀಲ್ ಅಂತ. ಅವು ಅಲ್ಲಿ ಕೋರ್ಟಲ್ಲಿ ಇರೋದೊಂದು ಟ್ರೆಷರಿ ಇರುತ್ತೆ, ಅದರದೊಂದು ಕೀ. ಇಂಥವನ್ನ ಒಂದು ರೂಮಲ್ಲಿ ಇಟ್ಟು ಅದೊಂದಕ್ಕೆ ಬೀಗ ಹಾಕಿ ಬರ್ತಾ ಇತ್ತು. ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟಿಂದು.
ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡಿರೋದು, ಆನಂದವಾಗಿರೋರು. ವೆನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ಸ್ ಫ್ರಮ್ ಹಾವೇರಿ ಟು ಧಾರವಾಡ, ಇಟ್ ವಾಸ್ ಓನ್ಲಿ ಒನ್ ಟಾಟಾ ಏಸ್. ಸಿ ದಟ್ ಶುಡ್ ಬಿ ದಿ ಸ್ಪಿರಿಟ್. 20 ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ, ನೋಡಮ್ಮ ಅವೆಲ್ಲ ಕತೆ ಬೇಡ, ಗೊತ್ತಾಯ್ತಲ್ಲ, Please, ನಿಮ್ಗೂ ಗೊತ್ತು ಅದೆಷ್ಟು ಕೊಡ್ಬೇಕು ಅಂತ. Please, sir. ಅದನ್ನ ನೀವು ಕೊಡಿ, ಅದು ಮ್ಯಾಟ್ರ್ ಕ್ಲೋಸ್ ಆಗುತ್ತೆ. ಐ ವಿಲ್ ರಿಲೀಸ್ ದಿಸ್ ಮ್ಯಾಟರ್ ಆನ್ 19/6. Grateful. I know how these things would have happened. Don't say all those stories. Otherwise,